Hi guys, welcome back to my another blog and blogಗೆ ಸ್ವಾಗತ. ಬೇಗ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಹಂಗೆ ನಂದು ಕ್ಯಾಟ್ ಫಿಶ್ ಹೆಂಗೈತೆ ಅಂತ ಹೇಳಿದರೆ, ಕ್ಯಾಟ್ ಫಿಶ್ ರೆಕ್ಟೈಲ್ ಎರಡೂ ಸತ್ತೋಯ್ತು. ಅದು ಹೆಂಗೆ ಸತ್ತೋಯ್ತು ಗೊತ್ತಿಲ್ಲ, ಎರಡೂ ಎಕ್ಸ್ಪೈರ್ ಆಗ್ಬಿಟ್ಟಿತ್ತು ಬೆಳಗ್ಗೆ. ಆಗ ನಂದು ಶಾರ್ಕು ಇದ್ದಿದ್ದು ಎಷ್ಟು ಗೊತ್ತಾ ಸೈಜು? ನನ್ನ ಶಾರ್ಕ್ ಸೈಜ್ ಇದ್ದಿದ್ದು ಬರಳ್ಳಷ್ಟು. ಇವಾಗ ನನ್ನ ಶಾರ್ಕು ಇಷ್ಟಿತ್ತು, ಅದು ನನ್ನ ಇಷ್ಟ ಆಗೈತೆ. ಎರಡು ದೊಡ್ಡದು ಆಗೈತೆ ಎರಡು ಶಾರ್ಕು. ಮತ್ತು ಇನ್ನೊಂದು ಎರಡು ಬೀಟಾ ಫಿಶ್ ಟ್ಯಾಂಕಲ್ಲೇ ಯಾವ್ದಾದ್ರು ಬೀಟಾ ಫಿಶ್ ಕಲರು ಆ್ಯಡ್ ಮಾಡಬೇಕು ಕಾಮೆಂಟ್ ಮಾಡಿಬಿಡಿ. ಹಾಗೆ ನಮ್ಮ ಪ್ಲ್ಯಾಟಿಸ್ ಮರಿ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ. ರೆಡ್ ಎಲ್ಲ ಫುಲ್ಲು ಪರ್ಫೆಕ್ಟು. ನಾನು ಈಚೆ ಕಡೆ ಸೆಟಪ್ ಮಾಡಿದ್ರು ಬದುಕೈತೆ, ಈಚೆ ಕಡೆ ಸೆಟಪ್ ಮಾಡಿದ್ರು ಓಕೆ. ನೀವು ಎಷ್ಟೊಂದು ಜನ ಫಿಲ್ಟರು ಮೋಟ್ರು ಹೀಟ್ರು ಎಲ್ಲ ಹಾಕ್ಬೇಕು. ಆದರೆ ನಾನೇನು ಹಾಕಿಲ್ಲ, ಆರಾಮಾಗೈತೆ. ಅದು ಈಚೆ ನೋಡಿ, ಕ್ಲೈಮೇಟ್ ನೋಡಿ ಇವಾಗ ಕೂಲಾಗಿದೆ. ಇವಾಗ ನಮ್ಮದು ಎರಡು ಶಾರ್ಕ್ ಫಿಶ್ ಟ್ಯಾಂಕು ಕ್ಲೀನ್ ಮಾಡಿಬಿಡೋಣ. ಇದು ನಮ್ಮದು ಟ್ಯಾಂಕ್ ಎಷ್ಟು 4 ಪೇರಿತ್ತು, ಬಟ್ ಎಲ್ಲ ಸತ್ತೋಗಿ, ಅಂದರೆ ಎಲ್ಲ ಈಚೆ ಹಾರಿಬಿಡೈತೆ. ಈಚೆ ಹಾರಿ ಸತ್ತೋಗ್ಬಿಡೈತೆ. ಇವಾಗ ನಮ್ಮ ಹತ್ರ ಇರೋ ಸದ್ಯಕ್ಕೆ 3 ಅದನ್ನು ತೋರಿಸ್ಬಿಡ್ತೀನಿ. ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಮುಳ್ಳಿರುತ್ತೆ, ಅದೇ ನಂಗೆ ಭಯ. ನೋಡಿ ಎಷ್ಟು ದೊಡ್ಡದಾಗ್ಬಿಡೈತೆ ಗೊತ್ತಾ ಗಾಯ್ಸ್. ಫೈನಲಿ ಇಲ್ಲಿ ಗಾಯ್ಸ್ ಚೆಕ್ ಮಾಡಿಬಿಟ್ಟೈತೆ ನೋಡಿ, ಹೆಂಗಾಡು ಒದ್ದಾಡ್ತೈತಿ. ಇಲ್ಲಿ ಹಿಡಿಬೇಕಂದ್ರೂ ಸ್ವಲ್ಪ ಭಯ. ಇವಾಗ ನನಗೆ ಹಿಡಿಬೇಕಂದ್ರೂ ದೊಡ್ಡ ಪ್ರಾಬ್ಲಮ್. ಏನು ಗೊತ್ತಾ, ಇದರಲ್ಲಿ ಮುಳ್ಳಿರುತ್ತೆ, ಅದು ತುಂಬ ನೋಡಿ. ಇದರಲ್ಲಿ ನಂದು ಶಾರ್ಕ್ ಇವಾಗ ಇದು ಬಂದು ಮೀಡಿಯಮ್ ಸೈಜ್ ಇದೆ. ಈ ಟಬ್ಬನ್ನು ಬೇಗ ಚೇಂಜ್ ಮಾಡ್ಬಿಡೋಣ ಬನ್ನಿ ಗಾಯ್ಸ್. ಏನು ಗಾಯ್ಸ್, ಇದು ಲಾಂಗ್ ಪ್ರೆಸ್ ಆಗ್ತಿಲ್ಲ. ನನ್ನ ಸ್ವಲ್ಪ ಕ್ಯಾಮ್ರಾ ಚೇಂಜ್ ಆಗೋಯ್ತು, ಅದಕ್ಕೆ ಇವಾಗ ವೀಕ್ ಒಂಥರ ಆಗ್ಬಿಡೈತೆ, ಎದುರ್ಕೊಬಿಡೈತೆ ಫುಲ್ಲಿ. ಶಾರ್ಕ್ ನೋಡಿ ಹಿಡಿಯೋಕೆ ಐತಿಲ್ಲ. 1 ನಿಮಿಷ ಇವಾಗ ತಗೋಬಿಡಿ ಹಾಕೋಣ. ಹಿಡೀರಿ. ಹಂಗೆ ನಮ್ಮ ಫಾಸ್ಟಲ್ಲಿ ಎಷ್ಟು ಚಿಕ್ಕದಿತ್ತು ಗೊತ್ತಾ, ಆ್ಯಡ್ ಮಾಡಿಬಿಟ್ಟೆ ಬಿಡೋಣ. ಹಂಗೆ ಹೊಸ ಫಿಶ್ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ಫಿಶ್ ಆ್ಯಡ್ ಮಾಡಬೇಕು ಹೇಳ್ಬಿಡಿ. ಹಂಗೆ ನಮ್ಮದು ಪಾಚಿ ಮೀನು ಸೈಜ್ ತೋರಿಸ್ಬಿಡ್ತೀನಿ. ತುಂಬ ಅಂದರೆ ತುಂಬ ಚಿಕ್ಕದಿತ್ತು. ಎಷ್ಟು 10 ರೂಪಾಯಿಗೆ ತೊಗೊಂಡಿದ್ದು. ಯಾವ ಸೈಜಲ್ಲ ಇದು ತೋರಿಸ್ಬಿಡ್ತೀನಿ. 1 few seconds. ಪಾಚಿನ ಸೈಜ್ ನೋಡ್ಬೋದು, ದೊಡ್ಡದಾಗ್ಬಿಟ್ಟಿದೆ ನೋಡಿ. ಇವಾಗ ನಾವು ಬೇಗ ತಗೊಂಡು ಇದು ಟಬ್ ಎಲ್ಲ ಚೇಂಜ್ ಮಾಡಿಬಿಡೋಣ. ಆವಾಗ ಬನ್ನಿ ಗಾಯ್ಸ್ ನೋಡ್ಬಿಡಿ. ಟಬ್ನ ತೊಳ್ಕೊಬಿಟ್ಟೆ, ಬೇಗ ಹೋಗ್ಬಿಟ್ಟು ನಮಗೆ ಶಾರ್ಕ್ಗೋಸ್ಕರ ನೀರು ಚೇಂಜ್ ಮಾಡಿಬಿಡೋಣ. ನೀರು ಚೇಂಜ್ ಮಾಡಾಯಿತು. ನಮ್ಮ ಟ್ಯಾಂಕ್ ನೆಟ್ಟು ಬೇಗ ರಿಲೀಸ್ ಮಾಡೋಣ. ನೋಡಿ ಬಿಟ್ಬಿಟ್ಟು ನೆಕ್ಸ್ಟು ಇದರಲ್ಲಿ ಏನು ಫಿಶ್ ಆ್ಯಡ್ ಮಾಡಬೇಕು ಕಾಮೆಂಟ್ ಮಾಡಿ. ಯಾವ ಫಿಶ್ ಆ್ಯಡ್ ಮಾಡಲಿ ಅಂತ ಹೇಳಬಾರ್ದು. ನನ್ನ ಪಕ್ಕದ ರೆಕ್ಟೈಲ್ ಆ್ಯಡ್ ಮಾಡೋಣ ಅನಿಸ್ತೈತೆ, ಮಾಡೇ ಬಿಡೋಣ ಅಷ್ಟೇ. ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸರಿ, ಮತ್ತೊಂದು ವಿಡಿಯೋಲಿ ಸಿಗೋಣ. ಹಾಗೆ ನಿಮಗೋಸ್ಕರ ಒಳಗಿರೋದನ್ನ ಈಚೆ ತಂದುಬಿಟ್ಟಿದ್ದೀನಿ. ಏನಂದರೆ ಪಾಚಿ ಮೀನು ನೋಡಿ ತೋರಿಸ್ತೀನಿ. 10 ರೂಪಾಯಿ ಪಾಚಿ ಮೀನು 20 ರೂಪಾಯಿಗೆ ಆಗೈತೆ ಇವಾಗ. ಯಾಕೆ ಹಿಂಗಂತ ತೋರಿಸ್ತೀರಾ ನೋಡಿ. ಇದನ್ನು ಒಂದು ಇಳಿ ಥರ ಓಡ್ತೈತೆ ಗಾಯ್ಸ್. ಹೆಂಗೈತೆ ಗೊತ್ತಾ, ಸೇಮ್ ಇಲ್ಲಿನೇ ಅನ್ಕೋಬಿಡಿ. ಒಂಚೂರು ಇಲ್ಲಿನೇ. ಇವಾಗ ಇದ್ರ ಸೈಜು ತೋರಿಸ್ಬಿಡ್ತೀನಿ. ಇಲ್ಲಿ ಇದರ ಈ ಟಬ್ಬಲ್ಲೇ ಬಿಟ್ಟು ನೀರು ಸ್ವಲ್ಪ ವಾಮ್ ಐತಿದು, ಇದರಲ್ಲಿ ಬೇಡ. ಒಂಚೂರು ಡಿಸ್ಟರ್ಬೆನ್ಸ್ ಆಗ್ತಿದೆ. ಇದು ಪ್ಯಾಟ್ರನ್ ನೋಡಿದ್ರೆ
ಏನು ಮಸ್ತಾಗೈತೆ ಗೊತ್ತಾ ಗೈಸ್ ಇದು ಪ್ಯಾಂಟ್. ಮುಳ್ ಥರನೇ ಐತೆ ಫುಲ್ ಡಿಟ್ಟು, ಆದರೆ ಪರವಾಗಿಲ್ಲ. ತೋರಿಸ್ತೀನಿ ನೋಡಿ. ಇಲ್ಲಿ ತಪ್ಪಾಗಿ ಹಿಡ್ಕೊಂಡಿದ್ದೀನಿ ಸ್ವಲ್ಪ. ನೋಡಿ ಇವಾಗ ಚೆಕ್ ಮಾಡಿ ಇದ್ರಲ್ಲಿ ಬಿಡ್ತಿದ್ದೀನಿ ನೋಡಿ. ಇದ್ರಲ್ಲಿ ಐತೆ ಸೈಡಲ್ಲಿ ಬಟರ್ಫ್ಲೈಸ್ ಥರ ವಿಂಗ್ಸು ಬಂದ್ಬಿಡೈತೆ ನೋಡಿದ್ರ. ಆಗ ಈ ಟಬ್ಬಲ್ ಏನಿಲ್ಲ, ಎರಡು ಇವೇ ಬಿಟ್ಟಿದ್ದೀನಿ. ಬೇಗ ಚೇಂಜ್ ಮಾಡೋಣ. ನಾನು ಏನು ಮಾಡಲ್ಲ, ಸುಮ್ಮನೆ ಟಬ್ಬಲ್ಲಿರೋ ನೀರನ್ನ ಇಲ್ಲೇ ಹಿಂಗೆ ಇಷ್ಟು ಹಿಂಗೆ ಚೆಲ್ಬಿಡ್ತೀನಿ. ಅದನ್ನು ಫಾಸ್ಟಾಗಿ ಚೆಲ್ಲಲ್ಲ, ಯಾಕಂದರೆ ಒಂದು ಚೂರು ಬಿಟ್ಟು ತಿಳ್ತೀನಿ. ನೋಡಿ ಇಲ್ಲೆಲ್ಲ ನೀರು ಹೆಂಗೆ ಬಂದ್ಬಿಡುತ್ತೆ, ಫುಲ್ ಬೀಕಾಗ್ಬಿಟ್ಟೈತೆ. ಅಂದರೆ ಫುಲ್ ಇಲ್ಲಿ ನೋಡಿ, ಯಾವಾಗಲೂ ಈ ಶಾರ್ಕ್ ಗರ್ಲ್ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟೈತಿ. ಹಂಗೆ ನೀರು ಬೇಕಾ ಚೆಲ್ಬಿಡೋಣ. ಇಲ್ಲಿ ನೋಡಿ ಎಲ್ಲಿ ಗಂಟೆ ಹೋಗುತ್ತೆ ನೋಡಿ, ಅಲ್ಲಿ ಗಂಟೆ ಹೋಗುತ್ತೆ. ನಮ್ಮ ನೋಡಿದ್ರೆ ಎಕ್ರ ತಗೊಂಡೆ ಬೀಸೋದು. ಇವಾಗ ಹೆಂಗೆ ಹೊಡಿಯೋದಂದರೆ ನೋಡಬೇಕು ಹೊಡಿಯೋದು. ನೋಡಿಲ್ಲ. ಹಂಗೆ ನಮ್ಮದು ಬೇಟಾ ಫಿಶ್ ನೋಡ್ಬೋದು, ಫುಲ್ ಆ್ಯಕ್ಟಿವ್ ಆಗಿದೆ. ಫೀಮೇಲು ಫೈಟರು ನೋಡಿ ಹೆಂಗೈತೆ. ಹಂಗೆ ನಂದು ಇನ್ನೊಂದು 2 ಪೇರ್ ಬ್ರೀಡಿಂಗ್ ಬಿಟ್ಟಿದೆ. ಅದು ಮೇಲ್ ಬಂದ್ಬಿಟ್ಟು ಫುಲ್ಲು ಬಬಲ್ನೇ ಫಾರ್ಮ್ ಮಾಡೈತೆ. ಹೆಂಗೈತೋ ಕಾಮೆಂಟ್ ಮಾಡಿ. ಮರ್ರಿ ಹಾಕ್ಮೇಲೆ ಫ್ರೀಯಾಗಿ ಗಿವ್ ಅವೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ಕಾಮೆಂಟ್ ಮಾಡ್ಬೋದು. ಫುಲ್ಲು ಆ್ಯಕ್ಟಿವ್ ಆಗಿದೆ ಫೀಮೇಲು. ಹಂಗೆ ನಂದು ಗೋಲ್ಡ್ ಫಿಶ್ ಟಬ್ ಸೆಟಪ್ ನೋಡಿ. ಮತ್ತು ಇದು ನಂದು ಗಪ್ಪಿ ಸೆಟಪ್ಪು. ಮತ್ತು ಇದು ನನ್ನ ಪಾಟೆಡ್ ಗಪ್ಪೀಸು. ಹೆಂಗೈತೆ ಯಾರಿಗಾದ್ರೂ ಬೇಕಂದರೆ ಕಾಮೆಂಟ್ ಮಾಡಿ. ಫಾರ್ ದ ಮನಿ, ನಾಟ್ ಫಾರ್ ಫ್ರೀ.